ಬೌದ್ಧಿಸಂ ಬಗ್ಗೆ ಮಾತಾಡೋಣ. ನೋಡಿ ಬೌದ್ಧಿಸಂ ಬಗ್ಗೆ ಮಾತಾಡೋಣ. ನೋಡಿ ಜೈನಿಸಂ ಬಗ್ಗೆ ಮಾತಾಡೋಣ. ಈಗ ಈ ಡಿಬೇಟ್ ನನಗೆ ಕನ್ವರ್ಟ್ ಮಾಡಿ. I will tell you what happened ಅಂತ ಹೇಳಿ. ಬೌದ್ಧಿಸಂ ಜೈನಿಸಂ ಬಗ್ಗೆ ಮಾತಾಡಿ, ನಾನು ಮಾತಾಡ್ತೀನಿ. ನಿಮ್ಗೆ ಏನ್ ಪ್ರಶ್ನೆ ಕೇಳ್ತೀರಾ ನನಗೆ ಗೊತ್ತಿದೆ, ನೀವು ಕೇಳ್ಬಿಡಿ ಪ್ರಶ್ನೆ. ಯಾವ ಧರ್ಮದ ಅವನತಿ ಆಗ್ಬಿಟ್ಟಿದೆ, ಆಗ್ತಾ ಇದೆ, 4 ಧರ್ಮಗಳು ಹೀಗಾದವು ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ, ಕೆಲವು ಧರ್ಮಗಳಲ್ಲಿ ಅಹಿಂಸೆನೇ ಅದರ ಅವನತಿ ಕಾರಣ ಆಯಿತು. ಒಪ್ತಿರೋ ಅಲ್ವ ನೀವು? ಅಹಿಂಸೆನೇ. ನೋಡಿ, ನನ್ನ ದಾಳಿ ಮಾಡಿದ್ರು ನಾನು ಹೊಡೆಯಲ್ಲಪ್ಪ. ಆಯ್ತು ನಾನು ಬಂದೆ ಇದಕ್ಕೆ. ನನ್ನ ದಾಳಿ ಮಾಡಿದ್ರು ನಾನು ಹೊಡೆಯಲ್ಲ. ಕರೆಕ್ಟ್. ನಾನು ಪ್ರಾಣಿ ಹಿಂಸೆ ಮಾಡಲ್ಲ. ನಿಮಗೆ ಈ ಒಂದು ವಿಚಾರಗಳು ಕರೆಕ್ಟ್ ಇದೆ. ದೊಡ್ಡ ಮಟ್ಟದ ದಾಳಿಗಳಿಗೆ ಕಾರಣ ಆಗಿದೆ. ತಾವು ಒಂದು ಪುಸ್ತಕ ಓದ್ಕೊಂಡು ಹೇಳ್ತಿದ್ದೀರಾ ನೋಡಿ, ಜೈನಿಸಂ ಮತ್ತು ಬುದ್ಧಿಸಂ. ಒಂದ್ ನಿಮಿಷ ಸರ್, ಪುಸ್ತಕ ಓದಿದ್ದೀನಿ ಅಂತ ಸರ್, ಒಂದ್ ನಿಮಿಷ ಅಶೋಕ್ ಗೌಡ್ರು ಎಷ್ಟು ಪುಸ್ತಕ ಓದಿದ್ದೀನಿ ಅಂತ ಅಶೋಕ್ ಗೌಡ್ರು ತೀರ್ಮಾನ ಮಾಡಬೇಕಾಗಿಲ್ಲ. ನೀವೆಷ್ಟು ಪುಸ್ತಕ ಓದಿದ್ದೀರಾ ಅಶೋಕ್ ಗೌಡ್ರೆ? ನೀವೆಷ್ಟು ಪುಸ್ತಕ ಓದ್ಕೊಂಡ್ಬಿಟ್ಟಿದ್ದೀರಾ? ಯಾವ ಪುಸ್ತಕ ಓದಿದ್ರಿ? ಆಯ್ತು ಬಂದೆ, ನಾನು ಬರ್ತೀನಿ. ನೀವು 3.25 ಪೇಜ್ ಓದ್ಕೊಂಡು ಬಂದು ಕೂತಿದ್ದೀರಾ ಅಂತ ನಾನು ಹೇಳಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ನಾನು ಒಂದು ಪುಸ್ತಕ ನೀವು ಓದಿದ್ದೀರಾ ಅಂತ ಹೇಳ್ತಾ ಇದೀನಿ, 3.25 ಪೇಜ್ ಓದಿದ್ದೀರಾ ಅಂತ ಹೇಳ್ತಾ ಅಲ್ಲಲ್ಲ, ನಾನು ಎಷ್ಟು ಪುಸ್ತಕ ಓದಿದ್ದೀನಿ ಅಂತ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀರಿ? ನೋಡಿ, ಒಂದ್ ನಿಮಿಷ, ನೀವು ಜವಾಬ್ದಾರಿಯಿಂದ ಮಾತಾಡೋದು ನಾನು ಒಂದೇ ಪುಸ್ತಕ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ಪುಸ್ತಕ, ನಾನು ಪುಸ್ತಕ ಓದೋದು ನೋಡಿದ್ರಾ ನೀವು? ಒಂದ್ ನಿಮಿಷ ರಮಾಕಾಂತ್ ಅವರೇ, ನಾನು ಓದೋದು ನೋಡಿದ್ರಾ? ಕೇಳಿದ್ರಲ್ವಾ? ನೀವು ಪ್ರಶ್ನೆ ಕೇಳಿ ಮಾತಾಡ್ಬೇಕಾದ್ರೆ ಗೌರವ ಇಟ್ಟು ಮಾತಾಡಿ, ನಾನು ಗೌರವ ಇಟ್ಟು ಹೇಳ್ತೀನಿ ಅಲ್ವಾ? ಅರ್ಥ ಆಯ್ತಲ್ವಾ? ನಾನು ಉತ್ತರ ಕೊಡ್ತೀನಿ. ನಾನು ಒಂದು ಪುಸ್ತಕ ನೀವೇ ಹೇಳಿ, ಅದಕ್ಕೆ ಫಸ್ಟ್ ಉತ್ತರ. ಒಂದ್ ನಿಮಿಷ, ಒಂದು ಪುಸ್ತಕ ಅಂತ ನೀವೇ ಹೇಳಿ, ನೀವು ಯಾರು? ಹೂ ಆರ್ ಯು? ಒಂದ್ ನಿಮಿಷ ಸರ್, ನನ್ನ ಪುಸ್ತಕ ಡಿಸೈಡ್ ಮಾಡಕ್ಕೆ ನೀವು ಯಾರು? ನೀವು ಪ್ರಶ್ನೆ ಕೇಳಿದ್ಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮುಗಿಸಿ ನೀವು. ಆಯ್ತು ನೋಡಿ, ನಾನು ಐ ಆಮ್ ನೋಬಡಿ ಟು ಸೇ ನೀವು ಒಂದು ಪುಸ್ತಕನ ನಿಮ್ಮಿಂದ ಧರ್ಮ ಉಳಿತಾ ಇದೆ, ನೀವಿಲ್ಲ ಅಂದ್ರೆ ಧರ್ಮ ಅವನತಿ ಆಗ್ಬಿಡುತ್ತಿಲ್ಲ. ಮಾತಾಡ್ಕೊಂಡು ನೀವು ನೀವಿಲ್ಲ ಅಂದ್ರೆ ಅವನತಿ ಆಗ್ಬಿಡ್ತಾ ಧರ್ಮ. ಅದನ್ನಾದ್ರೂ ಹೇಳಿ ಹೋಗಿ. ಒಂದ್ ನಿಮಿಷ ತಾಳಿ. ಅಶೋಕ್ ಗೌಡ್ರು ಇಲ್ಲ ಅಂದ್ರೆ ಧರ್ಮದ ಅವನತಿ. ನೋಡಿ ಒಂದ್ ನಿಮಿಷ, ಪ್ರಾಕ್ಟಿಕಲಿ ಕೇಳ್ತಾ ಇದ್ದೀನಿ. ಒಳ್ಳೆ ಪ್ರಶ್ನೆ ಕೇಳಿರಾ? ಐ ವಾಂಟ್ ಆನ್ಸರ್ ಇಟ್. ನೋಡಿ, ಒಂದು ಟೈಪ್ ಆಫ್ ನಲ್ಲಿ ಒಂದು ಜನ ಬರ್ದಿರ್ತಕ್ಕಂಥ ಪುಸ್ತಕದಲ್ಲಿ ಅಹಿಂಸೆಯೇ ಧರ್ಮ ಆಯ್ತು ಅಂತ ಹೇಳಿದ್ರಿ, ಆಯ್ತಾ? ಕರೆಕ್ಟ್ ಇದೆ. ಆದ್ರೆ ಏನಂದ್ರೆ 2500 ವರ್ಷಗಳ ಹಿಂದೆ ಬಂದಂತಹ ಜೈನಿಸಂ ಆಲ್ಮೋಸ್ಟ್ ತತ್ಸುಮಾರು ಒಂದು ರೆಕಾರ್ಡ್ ಪ್ರಕಾರ 1500 ಅಥವಾ ಒಂದು 500 ವರ್ಷದ ಹಿಂದೆ ಬಂದಂತಹ ಬುದ್ಧಿಸಂ, ಎರಡೂ ಸಹ ಅಹಿಂಸೆನೆಲ್ಲ ಬಿಲಿ ಮಾಡಿದ್ರು. ಆದ್ರೆ ಎರಡೂ ಸಹ ಇನ್ನೊಂದು ಧರ್ಮದ ವಿರೋಧ. ಹಿಂದೂಯಿಸಂನ ನೀವು ಬಿಟ್ಬಿಡಿ, ಹಿಂದೂಯಿಸಂಗೆ ನೀವು ಕತ್ತರಿಸ್ಬಿಡಿ, ಆಮೇಲೆ ಕತ್ತರಿಸ್ಬಿಡಿ, ಆಮೇಲೆ ಕನ್ಫ್ಯೂಷನ್ ಬಿಟ್ಬಿಡಿ, ತೋಯಿಸಂನ ಬಿಟ್ಬಿಡಿ ಅಂತ ಎಲ್ಲೂ ಹೇಳಿಲ್ಲ. ಜೈನಿಸಂ ಇರ್ಬೋದು ಅಥವಾ ಬುದ್ಧಿಸಂ ಇರ್ಬೋದು, ಇನ್ಕ್ಲೂಡಿಂಗ್ ಸಿಕ್ಕಿಸಂ, ವಿಚ್ ಇಸ್ ಅ ಔಟ್ ಬ್ರಾಂಚ್ ಆಫ್ ಎ ಸನಾತನ ಧರ್ಮ ಓನ್ಲಿ. ಅಂದ್ರೆ ಇಟ್ಸ್ ಅ ಡಿಫರೆಂಟ್ ಇಶ್ಯೂ. ಆದರೆ ಈ ಎರಡು ಧರ್ಮಗಳನ್ನ ಹಿಂದೂಯಿಸಂ ಮುಗಿಸ್ತು ಅಂತಕ್ಕಂತಹ ಯಾರೋ ಒಬ್ರು ಬರ್ದಿದ್ದಾರಲ್ಲ ಪುಸ್ತಕ, ಆ ಪುಸ್ತಕ ಏನಿದೆ ಅದು ನಾನು ಹೇಳಿದ್ದೀನಿ, ನಾ ಪುಸ್ತಕ ಓದಿದ್ದೀನಿ, ಆ ಪುಸ್ತಕ ಓದಿದ್ದೀನಿ. ಈ ಮೂಲ ಕಾರಣ ಏನಿದೆ, ಈ ಧರ್ಮಗಳು ಯಾವತ್ತೂ ಹೇಳಿಲ್ಲ ನೀವು ಹಿಂದೂಯಿಸಂನ ಬಿಟ್ಟು ಬನ್ನಿ ಅಂತ. ಅವ್ರು ಹೇಳಿದ್ದು ಇಷ್ಟೇನೆ, ನೀವು ಅಕಸ್ಮಾತ್ ಏನಾದರೂ ಒಂದು ಐಡಲ್ನ ಪೂಜೆ ಮಾಡಲಿಲ್ಲ ಅಂದ್ರೆ ಈ ಮಾರ್ಗನೂ ಇದೆ ಮುಕ್ತಿ ಪಡಿಲಿಕ್ಕೆ ಅಂತ ಹೇಳಿದ್ರು. ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು. ಶಂಕರಾಚಾರ್ಯರು 7ನೇ ಶತಮಾನದಲ್ಲಿ ಬಂದಾಗ ಜೈನಿಸಂ ಏನಿದೆ, ಬುದ್ಧಿಸಂ ಏನಿದೆ, ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು. ಆದ್ರೆ ಬೇರೆ ತರ ಹೇಳಿದ್ರು, ಬಸವಣ್ಣನೂ ಹೇಳಿದ್ರು. ನೋಡಿ, ಶಂಕರಾಚಾರ್ಯರು ಫೌಂಡೇಶನ್ ಹಾಕಿದ್ರು, ಬಸವಣ್ಣ, ಆಮೇಲೆ ಅನೇಕ ಜನ ಬಂದ್ರು. ಅದನ್ನೆಲ್ಲ ವಿ ಕಾಲ್ ಇಟ್ ಆಸ್ ಭಕ್ತಿ ಮೂವ್ಮೆಂಟ್ ಅಂತ ಹೇಳಿ. ಆ ಭಕ್ತಿ ಮೂವ್ಮೆಂಟ್ ಅಲ್ಲಿ ಬಂದಂತವರು ತುಂಬಾ ಚೆನ್ನಾಗಿರ್ತಕ್ಕಂತಹ ವಿಶ್ಲೇಷಣೆಗಳು ಆಗೋಗಿದೆ. ಆದ್ರೆ ಎಲ್ಲೂ ಸಹ ಇನ್ನೊಬ್ಬರನ್ನ ಹಿಂಸೆ ಮಾಡಿ ಸಾಯಿಸಬೇಕು ಅಂತಿಲ್ಲ. ಆದ್ರೆ ಜೈನಿಸಂ ಮತ್ತು ಬುದ್ಧಿಸಂ ಅಲ್ಲಿ ಅದು ಏನು, ಯಾರು ಸಹ ಜೈನಿಸಂನ ಬುದ್ಧಿಸಂನ ಯಾರೂ ಸಹ ಕತ್ತರಿಸಾಕಿ ಏನು ಮಾಡಲಿಲ್ಲ. ಭಾರತದಲ್ಲಿ ಏನಿದೆ, ಅನೇಕ ಜನ ಏನಾಯ್ತು ಅಡಾಪ್ಟ್ ಮಾಡ್ಕೊಂಡಿದ್ದವರು. ಹೌದು, ಸನಾತನ ಧರ್ಮದಲ್ಲಿ ನಾವು ಪೂಜೆನೂ ಮಾಡ್ಕೊಂಡು ಈ ರೀತಿ ಬದುಕಬಹುದು ಅಂದ್ರೆ ನಾವು ಸನಾತನ ಧರ್ಮ ಬರ್ತೀವಿ ಅಂತ ಹೇಳಿ ಅನೇಕ ಜನ ರಾಜರು ಬಂದಿದ್ದನ್ನ 8ನೇ ಶತಮಾನದಲ್ಲಿ ಅಂಬೇಡ್ಕರ್ ಲಾಸ್ಟ್ ಅಲ್ಲಿ ಬೌದ್ಧಿಸಂಗೆ ಹೋಗ್ಬಿಟ್ರಲ್ಲ. ಅಲ್ಲ ಒಂದೇ ಅಂತ ಅಂಬೇಡ್ಕರ್ ಬೌದ್ಧಿಸಂಗೆ ಹೋಗ್ಬಿಟ್ರಲ್ಲ. ಮುಗಿಸ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ.